ಹಾಯ್ ಹಲೋ ಎವ್ರಿವನ್. ನೀವು ಇವಾಗ ಹೋಗಬಹುದು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಯು ಕ್ಯಾನ್ ಗೋ ನಾವ್. ಯು ಕ್ಯಾನ್ ಗೋ ನಾವ್. ನೀವು ಯಾಕೆ ಬರಲಿಲ್ಲ, ಇದಕ್ಕೆ ಹೇಳ್ತೀವಿ ವೈ ಡಿಡಂಟ್ ಯು ಕಮ್. ವೈ ಡಿಡಂಟ್ ಯು ಕಮ್. ನಾವು ಎಲ್ಲಿ ಭೇಟಿಯಾಗೋಣ. ವೇರ್ ಶಾಲ್ ವಿ ಮೀಟ್. ವೇರ್ ಶಾಲ್ ವಿ ಮೀಟ್. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ನನ್ನನ್ನು ತಪ್ಪಾಗಿ ತಿಳ್ಕೋಬೇಡ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ನೀನು ನನ್ನನ್ನು ಕರೆ ಮಾಡಬೇಕು. ಇದಕ್ಕೆ ಈ ರೀತಿ ಹೇಳಿ, ಯು ಶುಡ್ ಕಾಲ್ ಮೀ. ಯು ಶುಡ್ ಕಾಲ್ ಮೀ. ಜೋರಾಗಿ ಮಾತನಾಡಬೇಡ. ಜೋರಾಗಿ ಮಾತನಾಡಬೇಡ. ಡೋಂಟ್ ಸ್ಪೀಕ್ ಲೌಡ್ಲಿ. ಡೋಂಟ್ ಸ್ಪೀಕ್ ಲೌಡ್ಲಿ. ಅವರು ನಮ್ಮ ಜೊತೆ ಬರುತ್ತಾರೆ. ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ನೆಕ್ಸ್ಟ್, ನಾವು ಹಾಲನ್ನು ಕುಡಿಯುತ್ತಿದ್ದೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದಂದ್ರೆ ವಿ ಆರ್ ಡ್ರಿಂಕಿಂಗ್ ಮಿಲ್ಕ್ ಅಂತ. ವಿ ಆರ್ ಡ್ರಿಂಕಿಂಗ್ ಮಿಲ್ಕ್. ರಾಜು ಕಾಲೇಜಿಗೆ ಹೋದನು. ರಾಜು ವೆಂಟ್ ಟು ಕಾಲೇಜ್. ರಾಜು ವೆಂಟ್ ಟು ಕಾಲೇಜ್. ದಯವಿಟ್ಟು ಬಾಗಿಲನ್ನು ಮುಚ್ಚು. ಪ್ಲೀಸ್ ಕ್ಲೋಸ್ ದ ಡೋರ್. ಪ್ಲೀಸ್ ಕ್ಲೋಸ್ ದ ಡೋರ್. ಭಯಪಡುವ ಅಗತ್ಯವಿಲ್ಲ. ಭಯಪಡುವ ಅಗತ್ಯವಿಲ್ಲ. ದೇರ್ ಈಸ್ ನೋ ನೀಡ್ ಟು ಪ್ಯಾನಿಕ್. ದೇರ್ ಈಸ್ ನೋ ನೀಡ್ ಟು ಪ್ಯಾನಿಕ್. ಅವನು ಇಂದು ಬರಬಹುದು. ಅವನಿಂದು ಬರಬಹುದು. ಇದಕ್ಕೆ ಹೇಳ್ತೀವಿ ಹಿ ಮೇ ಕಮ್ ಟುಡೇ. ಹಿ ಮೇ ಕಮ್ ಟುಡೇ. ನೀವು ಅಲ್ಲಿಗೆ ಹೋಗಲೇಬೇಕು. ಯು ಮಸ್ಟ್ ಗೋ ದೇರ್. ಯು ಮಸ್ಟ್ ಗೋ ದೇರ್. ನೀನು ಈಗ ಹೊರಡಬೇಕು. ಯು ಶುಡ್ ಲೀವ್ ನಾವ್. ಯು ಶುಡ್ ಲೀವ್ ನಾವ್. ಅವಳು ಯಾರನ್ನು ಭೇಟಿಯಾದಳು. ಇದನ್ನು ಯಾವ ರೀತಿ ಕೇಳೋದಂದ್ರೆ ಹೂಮ್ ಡಿಡ್ ಸಿ ಮೀಟ್. ಹೂಮ್ ಡಿಡ್ ಸಿ ಮೀಟ್ ಅಂತ. ನಾನು ನಿನ್ನನ್ನು ಕೇಳುತ್ತಿದ್ದೇನೆ ಅಥವಾ ನಾನು ನಿನಗೆ ಕೇಳ್ತಿದ್ದೀನಿ ಅಂತ ಹೇಳ್ತೀವಲ್ಲ, ಅದನ್ನೇ ಐ ಆಮ್ ಆಸ್ಕಿಂಗ್ ಯು. ಐ ಆಮ್ ಆಸ್ಕಿಂಗ್ ಯು. ನಾನು ಇಂಗ್ಲೀಷ್ ಮಾತನಾಡಬೇಕು. ಐ ಶುಡ್ ಸ್ಪೀಕ್ ಇಂಗ್ಲೀಷ್. ಐ ಶುಡ್ ಸ್ಪೀಕ್ ಇಂಗ್ಲೀಷ್. ಕ್ಷಮಿಸಿ, ನನಗೆ ಗೊತ್ತಿಲ್ಲ. ಸಾರಿ, ಐ ಡೋಂಟ್ ನಾವ್. ಸಾರಿ, ಐ ಡೋಂಟ್ ನಾವ್.